ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಅಯೋಧ್ಯಕಾಂಡ ಮುಂದುವರೆದ ಸಂಚಿಕೆ. ಕಳೆದ ಒಂದು ಸಂಚಿಕೆಯಲ್ಲಿ ನಾವು ರಾಮ ದಶರಥ ಮಹಾರಾಜರ ಮಂತ್ರಿಯಾಗಿರುವಂತಹ ಜಾಬಾಲಿ ಹತ್ರ ವೇದ ವಿರುದ್ಧವಾಗಿ ಮಾತನಾಡಿದರೆ ವೇದಗಳು ಹೇಗೆ ನಮ್ಮ ಜೀವನಕ್ಕೆ ಪ್ರಮಾಣ ಅಂತ ಕಣ್ಣು ಕೆಂಪಗೆ ಮಾಡ್ಕೊಂಡಿರುವಂಥ ಕೋಪಗೊಂಡಿರುವಂಥ ರಾಮನನ್ನು ನಾವು ದರ್ಶನ ಮಾಡ್ಕೊಳ್ತೀವಿ. ಎಷ್ಟು ಚೆನ್ನಾಗಿ ಹೇಳಿದಾರಲ್ವ ಶ್ರೀರಾಮಚಂದ್ರ ಪ್ರಭು ಕಳೆದ ಒಂದು ಸಂಚಿಕೆಯಲ್ಲಿ ವೇದಗಳಂದ್ರೆ ಏನು, ಅದರ ಮಹಾತ್ಮೆ ಅಂದರೆ ಏನು, ವೇದಗಳು ನಮ್ಮ ಜೀವನಕ್ಕೆ ಎಷ್ಟು ಮೂಲಾಧಾರವಾಗಿದೆ, ನಮ್ಮ ಪ್ರವರ್ತನೆ ವೇದಗಳಿಂದಲೇ ನಾವು ತಿಳ್ಕೋಬೇಕು ಅಂತ ಶ್ರೀರಾಮಚಂದ್ರ ಪ್ರಭು ನಮ್ಮೆಲ್ಲರಿಗೂ ಜಾಬಾಲಿಯನ್ನು ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೂ ಹೇಳ್ದಂತೆ ಅನಿಸುತ್ತೆ. ಮುಂದೆ ಕಥೆಯಲ್ಲಿ ಹೋಗೋಣಂತೆ. ಆಗ ವಸಿಷ್ಠ ಮಹರ್ಷಿಗಳು ಕುಲಗುರುಗಳು ಬಂದು ಬ್ರಹ್ಮದೇವರಿಂದ ಇಕ್ಷ್ವಾಕು ವಂಶ ಹೇಗೆ ಏರ್ಪಡ್ತು ಅಂತ ಹೇಳಿ, ನಿಮ್ಮ ವಂಶದಲ್ಲಿ ಯಾವಾಗಲೂ ಅಂತಂದರೆ ಶ್ರೀರಾಮ ನಿಮ್ಮ ವಂಶದಲ್ಲಿ ಯಾವಾಗಲೂ ದೊಡ್ಡವನೇ ರಾಜನಾಗ್ತಾನೆ. ತಂದೆ ಮಾತನ್ನು ಕೇಳಿ ನೀನು ಅರಣ್ಯಕ್ಕೆ ಬಂದಿದ್ಯಾ. ತಂದೆ ಸರ್ವಕಾಲದಲ್ಲೂ ಪೂಜನೀಯ. ತಂದೆ ಹೀಗೆ ಶ್ರೇಷ್ಠನೋ ತಾಯಿ ಕೂಡ ಹಾಗೆ ಶ್ರೇಷ್ಠಳು, ಶಕ್ತಿಶಾಲಿ ಆಗಿರುವಂಥವಳು. ಈಗ ನಿಮ್ಮ 3 ಜನ ತಾಯಿಯಂದರು ಬಂದುಬಿಟ್ಟು ನಿನ್ನನ್ನು ಹಿಂದಕ್ಕೆ ಬಾ ಅಂತ ಕರೀತಾ ಇದ್ದಾರೆ. ತಂದೆ ವೀರ್ಯದಾತ ಆದರೆ ತಾಯಿ ಕ್ಷೇತ್ರವನ್ನು ಕೊಡ್ತಾಳೆ. ಮಗು ಹೊರಗೆ ಬರೋದಕ್ಕೆ ಬಂದ ನಂತರ ತಂದೆ ತಾಯಿ ಇಬ್ಬರು ಸೇರಿ ಬೆಳೆಸ್ತಾರೆ. ಮತ್ತೆ ಈ ಶರೀರ ಬರ್ದಲೆ ಜ್ಞಾನವನ್ನು ಕೊಡುವಂಥವರು ಗುರು ಮಾತ್ರನೇ. ಅದಕ್ಕೋಸ್ಕರನೇ ತಂದೆ ತಾಯಿ ನಂತರ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಆಚರಿಸಿ ತೋರಿಸುವಂಥವ್ರನ್ನ ಗುರುಗಳನ್ನು ಆ ಸ್ಥಾನದಲ್ಲಿ ಇಟ್ಟಿರುವಂಥದ್ದು. ತಂದೆ ತಾಯಿ ಜನ್ಮ ನೀಡಿದ್ರೆ ಮತ್ತೆ ಜನ್ಮ ಬರ್ದಲೆ ಜ್ಞಾನವನ್ನು ನೀಡುವಂಥವ್ರು ಯಾರು ಅಂತಂದರೆ ಗುರುಗಳು. ತಂದೆ ತಾಯಿಗೆ ರಕ್ತ ಸಂಬಂಧ ಇರುತ್ತೆ, ಆದರೆ ತಮ್ಮ ತಪಸ್ಸಿನ ಬಲವನ್ನೆಲ್ಲ ಶಿಷ್ಯರಿಗೆ ಯಾವುದೇ ಸಂಬಂಧವಿಲ್ಲದಿದ್ರು ಶಿಷ್ಯ ಎನ್ನುವಂತಹ ಮಮಕಾರದಿಂದ ಎಲ್ಲವನ್ನು ಧಾರೆ ಹಿರಿಯುವಂಥವ್ರು ಯಾರು ಅಂತಂದರೆ ಗುರುಗಳು. ಅದಕ್ಕೋಸ್ಕರನೇ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳ್ತಾ ಇರ್ತೀವಲ್ವ. ಗುರುವಿನ ಒಂದು ಸ್ಥಾನ ಅಷ್ಟು ಶ್ರೇಷ್ಠವಾಗಿರುವಂಥದ್ದು. ನಾನು ನಿನಗೂ ನಿನ್ನ ತಂದೆಗೂ ಕೂಡ ಗುರು. ನಾನು ಹೇಳ್ತಾ ಇದ್ದೀನಿ, ನೀನು ಅರಣ್ಯದಿಂದ ಹಿಂದಕ್ಕೆ ಬಂದು ರಾಜ್ಯ ತಗೊಂಡ್ರೆ ಧರ್ಮ ತಪ್ಪಿದವನು ಆಗೋದಿಲ್ಲ. ಆದ್ದರಿಂದ ಹಿಂದೆ ಬಂದ್ಬಿಟ್ಟು ರಾಜ್ಯವನ್ನು ಸ್ವೀಕರಿಸು ಅಂತ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ. ಇವಾಗ ಏನ ಉತ್ತರ ಕೊಡ್ತಾರಪ್ಪ ಶ್ರೀರಾಮಚಂದ್ರ ಪ್ರಭು? ಭರತ ಮಾತಾಡಿದ್ರಾಗೋ ಏನು ಉತ್ತರ ಕೊಡ್ತಾರೆ? ಒಪ್ಕೊಂಡು ಬಂದುಬಿಡ್ತಾರೆ ಅಂತ ಅನ್ಸುತ್ತೆ. ಆದರೆ ಎಲ್ಲ ಶಾಸ್ತ್ರ ತಿಳಿದಂಥವ್ರಿಗೆ ಯಾವಾಗಂದ್ರೆ ಅವಾಗಲೇ ಮಾತಾಡೋದಿಲ್ಲ. ಸಂದರ್ಭ ಬಂದಾಗ ಕರೆಕ್ಟಾಗಿ ಮಾತಾಡ್ತಾರೆ. ಎಷ್ಟು ಶಾಸ್ತ್ರಾಧ್ಯಯನ ಅನ್ನುವಂಥದ್ದು ಮನುಷ್ಯನಿಗೆ ಎಷ್ಟು ಒಂದು ಸಹಾಯ ಮಾಡುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ರಾಮ ಅಂತನಂತೆ ಈ ರಾಮ ಮಾತನಾಡುವಂಥ ಈ ಧರ್ಮ ಸಂಬಂಧವಾಗಿರುವಂಥ ಮಾತುಗಳನ್ನು ಕೇಳಲು ಅಲ್ಲಿ ಆಕಾಶದಲ್ಲಿ ದೇವತೆಗಳು, ಋಷಿಗಳು ಎಲ್ಲರೂ ಬಂದು ನಿಂತಿದ್ರು ಅಂತ ಇದಕ್ಕೋಸ್ಕರನೇ ವಸಿಷ್ಠ ಮಹರ್ಷಿಗಳಿಗೆ ಸಮಾಧಾನ ನೀಡ್ತಾ ಇದ್ದಾರೆ. ಅಂದರೆ ಗುರುಧಿಕ್ಕಾರ ಅಲ್ಲ, ಶಾಸ್ತ್ರಬದ್ಧವಾಗಿರುವಂಥ ಮಾತನ್ನು ಹೇಳ್ತಾ ಇರೋದು. ಆಗ ರಾಮ ನಮ್ಮ ತಂದೆ ನನ್ನೊಂದಿಗೆ ಒಂದು ಮಾತು ಅಂದಿದ್ದಾರೆ. ರಾಮ ನಿನ್ನ ಮೇಲೆ ನಂಬಿಕೆ ಇದೆ. ನಾನು ಕೈಕೆಗೆ ಕೊಟ್ಟಿರುವಂಥ ವರ ನಿಜ ಮಾಡೋದು ನಿನ್ನ ಕೈಯಲ್ಲಿದೆ. ಅದಕ್ಕಾಗಿ ನೀನು ಅಂತ ಹೇಳಿದ್ರು, ನಮ್ಮ ತಂದೆ ಹೇಳಿದ್ರು. ಅದಕ್ಕಾಗಿ ನಾನು ಅರಣ್ಯಕ್ಕೆ ಕಾಡಿಗೆ ಬಂದಿದ್ದೀನಿ. ನೀವಂದಂಗೆ ನಾನು ಹಿಂದೆ ಬರೋದ್ರಿಂದ ಹಿಂದೆ ಬರೋದು ಧರ್ಮದಲ್ಲಿ ಒಂದು ಭಾಗ ಆಗಿರ್ಬೋದು. ಆದರೆ ನಾನು ಕೊಟ್ಟಿರುವಂಥ ವರ ಏನಕ್ಕೂ ಕೆಲಸಕ್ಕೆ ಬಾರ್ದಲ್ಲೇ ಹೋಯ್ತು ಅಂತ ನಮ್ಮ ತಂದೆ ದುಃಖ ಪಡುವಂಥದ್ದು, ಚಿಂತೆ ಮಾಡುವಂಥದ್ದು. ಮತ್ತು ಏನಕ್ಕೆ ಬಂತಪ್ಪ, ನಾನು ಕೊಟ್ಟಿದ್ದೀನಿ ಮಾತು, ನನ್ನ ಮಗ ನಡೆಸ್ಕೊಡ್ಲಿಲ್ಲ ಅಂತಂದರೆ ನನ್ನ ಮಗನಾಗಿ ಹುಟ್ಟಿ ಏನು ಪ್ರಯೋಜನ, ಏನಕ್ಕೂ ಕೆಲ್ಸಕ್ಕೆ ಬರಲಿಲ್ಲ ಅಂತ ನಮ್ಮ ತಂದೆ ದುಃಖ ಪಡೋದು ನನಗೆ ಇಷ್ಟ ಇಲ್ಲ. ಅಮ್ಮನ ಶರೀರದೊಳಕ್ಕೆ ತಂದೆ ಪ್ರವೇಶ ಇಟ್ಟಿರುವಂಥ
ತೇಜಸ್ಸಿನಿಂದ ಶಿಶು ಅನ್ನೋನು ಹೊರಗಡೆ ಬರ್ತಾನೆ. ಆ ಶಿಶು ಬೆಳೆದ ಮೇಲೆ ಗುರು ಜ್ಞಾನವನ್ನು ಬೋಧಿಸ್ತಾನೆ. ಈ ಶಿಶು ಅನ್ನುವಂಥವನು ಬರೋದಕ್ಕೆ ಮೂಲ ಕಾರಣ ತಂದೆಯೇ. ಆದ್ದರಿಂದ ಈ ತಂದೆಯ ಮಾತನ್ನು ಕೆಡಿಸ್ಕೊಡ್ದು. ಅದಕ್ಕಾಗಿ ನಾನು ನಮ್ಮ ತಂದೆಯ ಮಾತನ್ನು ಅತಿಕ್ರಮಿಸೋದಿಲ್ಲ, ಮೀರೋದಿಲ್ಲ ಅಂತಂತಾರಂತೆ. ಆಗ ಭರತ ಸುಮಂತ್ರನನ್ನು ಕರೆದ್ಬಿಟ್ಟು ದರ್ಬೆ ಹಾಸ್ಬಿಟ್ಟು, ಇಲ್ಲಿ ದರ್ಬೆಯನ್ನು ಹಾಸ್ಬಿಡು, ನಾನು ಮುಖದ ಮೇಲೆ ಬಟ್ಟೆ ಹಾಕ್ಕೊಂಡು ಯಾರನ್ನೂ ನೋಡ್ದಲೆ ರಾಮನ ಎದುರು ಕೂತ್ಕೊಳ್ತೀನಿ ಅಂತಂತಾರೆ. ಪೂರ್ವ ಕಾಲದಲ್ಲಿ ರಾಜ ಏನಾದ್ರು ಧರ್ಮ ತಪ್ಪಿದ್ರೆ, ರಾಜ ದಾರಿ ತಪ್ಪಿದ್ರೆ, ಧರ್ಮ ತಪ್ಪಿದ್ರೆ ಬ್ರಾಹ್ಮಣರು ಹೀಗೆ ಮುಖದ ಮೇಲೆ ಬಟ್ಟೆ ಹಾಕ್ಕೊಂಡು ರಾಜನ ಎದುರಿಗೆ ಕೂತ್ಕೊಳ್ತಾ ಇದ್ರಂತೆ. ರಾಜನಿಗೆ ತಾನು ತಪ್ಪು ಮಾಡಿದ್ದೀನಿ ಅಂತ ತಿಳಿಸೋದಕ್ಕೋಸ್ಕರ. ಆಗ ಕೂಡಲೇ ಸಮಂತ್ರ ದರ್ಬೆಯನ್ನು ಹಾಸ್ತಾನಂತೆ. ಅದರ ಮೇಲೆ ಭರತ ಮುಖದ ಮೇಲೆ ಬಟ್ಟೆ ಹಾಕ್ಕೊಂಡು ಕೂತ್ಕೊಂಡಿರ್ತಾನಂತೆ. ಆಗ ಶ್ರೀರಾಮಚಂದ್ರ ಪ್ರಭು ಅಂತಾರಂತೆ, ಭರತ ನೀನು ನನ್ನನ್ನು ಹೀಗೆ ನಿರ್ಬಂಧಿಸ್ಬೋದಾ ಭರತ? ನಾನು ಯಾವ ತಪ್ಪನ್ನು ಮಾಡಿದ್ದೀನಿ ಅಂತ ನೀನು ಹೀಗೆ ದರ್ಬೆ ಮೇಲೆ ಕೂತ್ಕೊಂಡಿದ್ಯಾ? ಹೀಗೆ ಬ್ರಾಹ್ಮಣರು ಕೂತ್ಕೊಳ್ತಾರೆ, ನೀನು ಬ್ರಾಹ್ಮಣನಲ್ಲ, ಕ್ಷತ್ರಿಯನಾಗಿರೋನು. ಹೀಗೆ ಕ್ಷತ್ರಿಯನಾಗಿರುವಂಥ ನೀನು ಈಗ ಕೂತ್ಕೊಳ್ಳೋದು ಮೊದಲನೇ ತಪ್ಪು. ನನ್ನಲ್ಲಿ ಯಾವ ತಪ್ಪು ಇಲ್ಲದೆ ಇದ್ರೂ ನೀನು ಹೀಗೆ ಕೂತ್ಕೊಂಡಿರೋವಂಥದ್ದು ಎರಡನೇ ತಪ್ಪು. ಆದ್ದರಿಂದ ನೀನು ಮಾಡಿರುವಂಥ ದೋಷ ಪರಿಹಾರ ಆಗಬೇಕು ಅಂದರೆ ಎದ್ದು ಆಚಮನ ಮಾಡಿಬಿಟ್ಟು ಒಬ್ಬ ಧರ್ಮಾತ್ಮನನ್ನು ಮುಟ್ಟುಕೋ ಅಂತ ರಾಮ ಅಂತಾರಂತೆ. ಆಗ ಭರತ ಇದ್ಬಿಟ್ಟು ಆಚಮನ ಮಾಡಿಬಿಟ್ಟು, ನಮ್ಮ ಶ್ರೀರಾಮಚಂದ್ರ ಪ್ರಭುಗಿಂತ ಧರ್ಮಾತ್ಮರು ಈ ಸೃಷ್ಟಿಯಲ್ಲಿ ಯಾರಾದರೂ ಇದಾರ? ಆಗ ರಾಮನನ್ನೇ ಮುಟ್ಕೊಳ್ತಾರಂತೆ. ರಾಮನ ತಪ್ಪು ಅಂತ ತಿಳಿಸ್ಬೇಕು ಅಂತಂದ್ರೆ ಎಷ್ಟು ವಿಚಿತ್ರ ಅಲ್ಲ. ನಂತರ ಅಲ್ಲಿ ಇರುವಂತಹ ಪೌರರೆಲ್ಲರನ್ನು ಕರೆದ್ಬಿಟ್ಟು ರಾಮ ಎಷ್ಟು ಹೇಳಿದ್ರು ಬರೋದಿಲ್ಲ ಅಂತ ಇದ್ದಾರೆ. ಆದ್ದರಿಂದ ನಾನು ಕೂಡ ಇಲ್ಲಿ ರಾಮನೊಂದಿಗೆ ಇದ್ದು ಬಿಡ್ತೀನಿ, ಇಲ್ಲ ಅಂದರೆ ನನ್ನ ಬದಲು ರಾಮ ರಾಜ್ಯ ಪಾಲನೆ ಮಾಡ್ತಾನೆ, ನಾನು ಅರಣ್ಯದಲ್ಲಿ ಇದ್ದು ಬಿಡ್ತೀನಿ ಅಂತಂತಾರಂತೆ. ಏನಣ್ಣ ತಮ್ಮಂದ್ರಪ್ಪ, ಆ ರಾಜ್ಯ ನನಗೆ ಬೇಡ ಅಂತಂದರೆ ನನಗೆ ಬೇಡ ಅಂತಂದು ಏನು ಈ ಥರ ವಿಚಿತ್ರ? ರಾಮಾಯಣದಲ್ಲೇನೋ ವಿಚಿತ್ರ ಅಲ್ಲ, ಈ ಥರ ಸನ್ನಿವೇಶ ರಾಮಾಯಣದಲ್ಲಿ ಬಿಟ್ಟರೆ ಮತ್ತೆ ಎಲ್ಲಾದರೂ ನೋಡೋದಕ್ಕಾಗುತ್ತೋ ಇಲ್ವಾ ಅಂತಂದರೆ, ಆಸ್ತಿಗಳು ನನಗೆ ಬೇಕಂದರೆ ನನಗೆ ಬೇಕು ಅಂತಂತ ಕಿತ್ತಾಡುವಂಥ ಅಣ್ಣ ತಮ್ಮಂದ್ರೆ ನೋಡಿದ್ದೀವಿ ವಿನಃ ಈ ಪಾಪ ಮಾಡಿರುವಂಥ ಕಣ್ಣಿನಲ್ಲಿ ಅಣ್ಣ ತಮ್ಮಂದ್ರೆ ಸಾಯಿಸೋದು ಕೇಳ್ತೀರಾ? ತಂದೆ ತಾಯಿನ ಸಾಯಿಸೋದು ಕೇಳ್ತೀರಾ? ಹೆಂಡತಿ ಮಕ್ಕಳನ್ನ ಆಸ್ತಿಗೋಸ್ಕರ ಏನು ಬೇಕಾದರೂ ಮಾಡುವಂಥ ಈ ಕಾಲದಲ್ಲಿ ನಾವು ಕಥೆಯಲ್ಲಾದರೂ ಇಂಥ ಸಹೋದರರನ್ನು ನೋಡ್ತಾ ಇದ್ದೀವಲ್ಲ ಅಂತ ಸಂತೋಷ ಪಡಬೇಕಾಗುತ್ತಲ್ವ. ನಾನು ಅರಣ್ಯದಲ್ಲಿ ಇದ್ದು ಬಿಡ್ತೀನಿ ಅಂತ ಭರತನ ಮಾತನ್ನು ಕೇಳಿರುವಂಥ ರಾಮ ಅಂತನಂತೆ ನಕ್ಬಿಟ್ಟು, ಭರತ ಹೀಗೆ ಬದಲಾಯಿಸ್ಕೊಳ್ಳೋದು ಆಗೋದಿಲ್ಲ, ಒಂದು ದಿನಕ್ಕೂ ಆಗೋದಿಲ್ಲ. ಅಪ್ಪ ನಿನ್ನನ್ನು ಅರಣ್ಯಕ್ಕೆ ಹೋಗು ಅಂತ ಹೇಳಿಲ್ಲ. 14 ವರ್ಷಗಳು ಪೂರ್ತಿ ಆದ ನಂತರ ನಾನೇ ತಿರುಗಿ ಬಂದ್ಬಿಟ್ಟು ರಾಜ್ಯ ಪಾಲನೆ ಮಾಡ್ತೀನಿ, ಅಲ್ಲಿವರೆಗೂ ನೀನು ರಾಜ್ಯ ಪಾಲನೆ ಮಾಡು. ಇಲ್ಲಿ ಅಂತಾರೆ. ಅಲ್ಲಿಗೆ ಋಷಿಗಳು ಭರತನ ಹತ್ರ ಬಂದ್ಬಿಟ್ಟು ರಾಮ ಹೇಳಿದಂಗೆ ನೀನು ರಾಜ್ಯ ಪರಿಪಾಲನೆ ಮಾಡು ಅಂತಂತಾರಂತೆ. ಆಗ ಭರತ ನನಗೆ ಈ ರಾಜ್ಯ ಬೇಡ, ಈ ರಾಜ್ಯ ಬೇಡ, ಈ ರಾಜ್ಯ ನನಗೆ ಬೇಡ, ಈ ರಾಜ್ಯವನ್ನು ನೀನು ಪರಿಪಾಲನೆ ಮಾಡು ಅಂತ ರಾಮನ ಪಾದಗಳ ಮೇಲೆ ಬೀಳ್ತಾರಂತೆ. ಚಂದ್ರ ಬೆಳದಿಂಗಳನ್ನು ಬಿಟ್ಟು ಹೋಗ್ಬೋದು. ಹಿಮಾಲಯ ಪರ್ವತದಿಂದ ಜಲಗಳು ಬರುವಂಥದ್ದು, ಸೋರುವಂಥದ್ದು, ಹರಿಯುವಂಥದ್ದು ನಿಂತೋಗ್ಬೋದು. ಸಮುದ್ರ ಚಲಿಯಲ ಕಟ್ಟವನ್ನು ದಾಟ್ಬೋದು, ಅದರ ತೀರವನ್ನು ದಾಟಿ ಬರ್ಬೋದು. ಆದರೆ ನಾನು ಮಾಡಿರುವಂಥ ಪ್ರತಿಜ್ಞೆಯನ್ನು ಮಾತ್ರ ನಾನು ಬಿಡೋದಿಲ್ಲ ಅಂತ ರಾಮ ಅಂತಾರಂತೆ. ಈ ಸಮಯದಲ್ಲಿ ವಸಿಷ್ಠ ಮಹರ್ಷಿಗಳು ಎದ್ದುಬಿಟ್ಟು, ಆದರೆ ರಾಮ, ನಿನ್ನದಾಗಿರುವಂತಹ ರಾಜ್ಯವನ್ನು ಭರತ 14 ವರ್ಷಗಳು ಪರಿಪಾಲನೆ ಮಾಡ್ತಾನೆ, ನೀನು ತಿರುಗಿ ಬಂದು ನಿನ್ನ ರಾಜ್ಯವನ್ನು ತೆಗೆದುಕೋ ಅಂತ ಹೇಳ್ತಾರಂತೆ. ತಾನು ತಗೊಂಡು ಬಂದು ವಸಿಷ್ಠ ಮಹರ್ಷಿಗಳು ತಾವು ತೆಗೆದುಕೊಂಡು ಬಂದಿರುವಂಥ ಬಂಗಾರು ಪಾದಿಕೆಗಳನ್ನು ಭರತನ ಕೊಡ್ತಾರಂತೆ. ತ್ರಿಕಾಲಜ್ಞಾನಿಗಳು ವಸಿಷ್ಠ ಮಹರ್ಷಿಗಳು ಏನು ಬಂಗಾರ ಪಾದಿಕೆಗಳು ಅಯೋಧ್ಯದಿಂದಲೇ ತಂದಿರ್ತಾರೆ. ರಾಮ ಹೇಗೂ ವಾಪಸ್ ಬರೋದಿಲ್ಲ, ಹಿಂದೆ ಬರೋದಿಲ್ಲ. ಅದಕ್ಕೋಸ್ಕರನೇ ಈ ಪಾದಿಕೆಗಳನ್ನು ನ್ಯಾಸವಾಗಿ ಮಾಡಿಕೊಂಡು ಯಾರು ಭರತ ರಾಜ್ಯವನ್ನು ಆಳ್ತಾರೆ ಅಂತ ಅವ್ರಿಗೆ ಗೊತ್ತಿದ್ದು ಯಾರಿಗೆ ವಸಿಷ್ಠ ಮಹರ್ಷಿಗಳಿಗೆ.
ಭವಿಷ್ಯದ ದರ್ಶಿನಿಗಳು ನಮ್ಮ ಋಷಿಗಳಂತಂದರೆ ಸಾಮಾನ್ಯರ ಭರತನಿಗೆ ಪಾದುಕೆಗಳನ್ನು ಕೊಟ್ಟು ಈ ಪಾದುಕೆಗಳ ಮೇಲೆ ಶ್ರೀರಾಮಚಂದ್ರ ಪ್ರಭು ಒಂದು ಬಾರಿ ಹತ್ತಿ ಹಿಳಿ ಅಂತ ಹೇಳು, ಇನ್ನು ನೀನು ಅಯೋಧ್ಯ ಇನ್ನು ಮೇಲಿಂದ ಅಯೋಧ್ಯೆಗಳನ್ನು ಈ ಪಾದುಕೆಗಳು ಪರಿಪಾಲನೆ ಮಾಡ್ತವೆ. ಈ ಮನಸ್ಸನ್ನುವಂಥ ಸಿಂಹಾಸನದಲ್ಲಿ ಭಗವಂತನ ಪಾದ ಮುದ್ರಿಕೆಗಳೇ. ಅದಕ್ಕೆ ಅಸ್ಕರ ಅಲ್ವಾ ಶತಗುಪ್ಪವನ್ನು ನಮ್ಮ ನೆತ್ತಿ ಮೇಲೆ ನಾವು ಗುಡಿಯಲ್ಲಿ ಹೋದಾಗ ಇಡಿಸ್ಕೊಳ್ಳೋದು. ನಮ್ಮ ಶಿರಸ್ಸನ್ನು ಪಾಲನೆ ಮಾಡುವಂಥದ್ದು ಯಾವುದು ಅಂತಂದರೆ ಭಗವಂತನ ಪಾದುಕೆಗಳು. ಭಗವಂತನ ಪಾದುಕೆಗಳು ನಮ್ಮ ತಲೆಗೆ, ನಮ್ಮ ಶಿರಸ್ಸಿನ ಮೇಲೆ ತಾಕಿಸ್ಕೊಂಡ್ರೆ ನಮ್ಮ ಬುದ್ಧಿ ಸರಿಯಾಗಿರುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾರೆ. ಪ್ರತಿಯೊಬ್ಬರು ಶತಗುಪ್ಪವನ್ನು ಇಟ್ಟಿಸ್ಕೊಂಡಿರುವಂಥವ್ರು ಇರ್ತಾರೆ. ಆದರೆ ಮೋಸ ಮಾಡುವಂಥ ಕೆಲವಷ್ಟು ಕೆಟ್ಟ ಕಾರ್ಯಗಳಿಗೆ ಶತಗುಪ್ಪ ಅಂತಂತಾರೆ. ಏನೇನೋ ಹೇಳ್ತಾ ಇರ್ತಾರೆ. ಹಿಂದೂ ಸನಾತನ ಧರ್ಮದಲ್ಲಿ ಶ್ರೇಷ್ಠವಾಗಿರುವಂಥ ಪದಗಳನ್ನೆಲ್ಲ ತೆಗೆದುಕೊಂಡು ಮೋಸಕ್ಕೆ ಏನೇನಕ್ಕೂ ಇದು ಮಾಡ್ತಾರೆ. ಯಾರನ್ನಾದ್ರೂ ಬೈಬೇಕು ಅಂದ್ರೆ ಮುಖಕ್ಕೆ ಮಂಗಳಾರತಿ ಎತ್ತೀವಿ ಅಂತಂತಾರೆ. ಯಾರಾದ್ರೂ ಮೋಸ ಮಾಡಿದ್ರೆ ಗೋವಿಂದ ಗೋವಿಂದ ಮೋಸ ಮಾಡಿಬಿಟ್ರು ಅಂತಂತಾರೆ. ನಮ್ಮ ಸನಾತನ ಧರ್ಮದಲ್ಲಿ ಹಿಂದೂಗಳು ನಮ್ಮನ್ನು ನಾವು ಕೀಳು ಮಾಡ್ಕೊಳೋದ್ರಲ್ಲಿ ನಮಗೆ ಪೋಟಿ ಇರುವಂಥವ್ರು ಮತ್ತೊಬ್ಬರು ಇಲ್ಲ ಅಂತ ನಾವು ಇದು ಮಾಡ್ತೇವೆ. ನಾನು ಹೇಳಿದ ಆಲೋಚನೆ ಮಾಡಿ ನಾವೆಷ್ಟು ಪವಿತ್ರವಾಗಿರುವಂಥ ಒಂದು ಪದಗಳನ್ನು ಎಷ್ಟು ಕೀಳ್ಮಟ್ಟವಾಗಿರುವಂಥ ಒಂದು ಹೋಲಿಕೆಗೆ, ಇವಾಗಿನ ಹೋಲಿಕೆಗೆ ನಾವು ಹೋಲಿಸ್ತೀವಿ ಅಂತಂದು ನಾವು ತಿಳ್ಕೊಬೇಕಾಗುತ್ತೆ. ಹೋಗ್ಲಿ ಬಿಡಿ ಅದನ್ನೆಲ್ಲ ಇವಾಗ ಯಾಕೆ ಅಯೋಧ್ಯವನ್ನು ಪಾಲಿಸ್ತಾರೆ ಅಂತಂತಾರೆ ವಸಿಷ್ಠರು, ತ್ರಿಕಾಲವೇದಿಗಳು. ಅದಕ್ಕೆ ಮೊದಲೇ ಗೊತ್ತಿತ್ತು ರಾಮ ತಿರುಗಿ ಬರೋದಿಲ್ಲ. ಆದ್ದರಿಂದ ಆತನೊಂದಿಗೆ ಯಾರು ವಸಿಷ್ಠ ಮಹರ್ಷಿಗಳೊಂದಿಗೆ ಬಂಗಾರು ಪಾದುಕೆಗಳನ್ನು ತೆಗೆದುಕೊಂಡು ಬಂದಿದ್ದಾರಂತೆ. ಆಗ ಭರತ ಈ ಪಾದುಕೆಗಳಿಗೆ ನಮಸ್ಕರಿಸಿ ಅವುಗಳನ್ನು ರಾಮನ ಹತ್ರ ಇಡ್ತಾರಂತೆ. ಆಗ ರಾಮ ಒಂದು ಸಾರಿ ಅವನ್ನು ಅತ್ತಿ ಹೇಳ್ತಾರಂತೆ. ಆಗ ಭರತ ಸಂತೋಷದಿಂದ ಈ ಪಾದುಕೆಗಳನ್ನು ತನ್ನ ಶಿರಸ್ಸಿನ ಮೇಲೆ ಇಟ್ಕೊಂಡು ಶತ್ರುಘ್ನನೊಂದಿಗೆ ಕಲಿತು ಬಿಟ್ಟು ಅಯೋಧ್ಯಕ್ಕೆ ಪ್ರಯಾಣ ಆಗ್ತಾರಂತೆ. ಹಾಗೆ ಅಯೋಧ್ಯಕ್ಕೆ ಹೋದ ನಂತರ ಈ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಇಟ್ಟುಬಿಟ್ಟು ತಾನು ಯಾವ ಕೆಲಸ ಮಾಡಿದ್ರು ಈ ಪಾದುಕೆಗಳಿಗೆ ಹೇಳಿ ಮಾಡ್ತಾ ಇದ್ರಂತೆ. ಈ ಪಾದುಕೆಗಳಲ್ಲಿ ರಾಮನನ್ನು ನೋಡ್ಕೊಳ್ತಾ ಇದ್ರಂತೆ. ಅಯೋಧ್ಯಕ್ಕೆ ಹೋಗ್ಲಿಲ್ವಂತೆ ಯಾರು ಭರತ. ನಂದಿಗಾಮಕ್ಕೆ ಹೋಗ್ಬಿಡ್ತಾರಂತೆ. ಒಂದು ಹಳ್ಳಿಗೆ ಹೋಗ್ಬಿಟ್ಟು ಇವತ್ತು ನೋಡ್ಬೋದು ನಂದಿಗಾಮ ಅನ್ನುವಂಥದ್ದು ಅಯೋಧ್ಯೆ ಪಕ್ಕದಲ್ಲೇ ಇದೆ. 14 ವರ್ಷಗಳು ಭರತ ತನ್ನ ಅಣ್ಣ ಅರಣ್ಯವಾಸ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಅಣ್ಣ ಇಲ್ಲದೆ ಇರುವಂಥ ಅಯೋಧ್ಯೆ ನನಗೆ ಯಾಕೆ ಅಂತಂತಂದ್ರೆ ನಂದಿ ಗ್ರಾಮದಲ್ಲಿ ಸಿಂಹಾಸನವನ್ನು ಇಟ್ಕೊಂಡು ಆ ಸಿಂಹಾಸನದ ಮೇಲೆ ರಾಮನ ಪಾದುಕೆಗಳನ್ನು ಇಟ್ಕೊಂಡು ತಾನು ಮಾಡುವಂಥ ಪ್ರತಿಯೊಂದು ಕಾರ್ಯವನ್ನು ಆ ಪಾದುಕೆಗಳಿಗೆ ನಿವೇದನೆ ಮಾಡ್ತಾ ಇದ್ರು. ಇದೇ ನಾವು ಭರತನಿಂದ ನೋಡಿ ಕಲ್ತ್ಕೋಬೇಕು. ಅಲ್ಲಿ ಯಾರು ಭಾರದ್ವಾಜ ಮಹರ್ಷಿಗಳು ಸಿಂಹಾಸನವನ್ನು ಏರ್ಪಾಟು ಮಾಡಿದ್ರು. ಅಲ್ಲಿ ರಾಮ ಕುತ್ಕೊಂಡಿದ್ದಾನೆ ಅಂತ ಒಂದು ಮನಸ್ಸಿನಿಂದ ಭಾವನೆ ಮಾಡಿ ಅಲ್ಲಿ ಚಾಮರವನ್ನು ಬೀಸ್ಬಿಟ್ಟು ಬಂದು ಮಂತ್ರಿಗಳು ಕುತ್ಕೊಳ್ಳೋ ಹತ್ರ ಕುತ್ಕೊಳ್ತಾರೆ. ನಮ್ಮ ಒಂದು ದೇವರ ಮನೆಯಲ್ಲಿ ಸಿಂಹಾಸನದಲ್ಲಿ ದೇವರ ಮೂರ್ತಿಗಳಿರ್ತವೆ. ಅದು ಗೊಂಬೆ ಅಂತ ನೋಡಿದ್ರೆ ಅವು ಗೊಂಬೆ ಥರನೇ ಇದಾಗುತ್ತೆ. ಅದರಲ್ಲಿ ಭಗವಂತ ಇದ್ದಾನೆ ಅಂತಂತ ನಾವು ಭಾವನೆ ಮಾಡಿಬಿಟ್ಟು ಹೊರಗಡೆ ಹೇಳೋದು ಬೇಡ, ಮನಸ್ಸಿನಲ್ಲಿ ಭಗವಂತನೊಂದಿಗೆ ಮಾತನಾಡುವುದನ್ನು ರೂಢಿ ಮಾಡಿಕೊಂಡ್ರೆ ಅವು ಆ ಭಗವಂತ ನಿಜವಾಗ್ಲೂ ಪ್ರತಿಕ್ರಿಯೆ ಮಾಡ್ತಾನೆ. ನಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ 100 ಹೆಜ್ಜೆ ಭಗವಂತ ನಮ್ಮ ಕಡೆ ಆಗ್ತಾನೆ. ನಮಗೇನು ದೇವರ ಮನೆಯಲ್ಲಿ ಇರುವಂತಹ ಫೋಟೋಗಳಾಗಲಿ ದೇವರ ವಿಗ್ರಹಗಳಾಗಲಿ ಅವು ಜೀವ ಇಲ್ಲದೆ ಇರುವಂಥದ್ದು. ಅದೇನಪ್ಪ ಅದು ನಮ್ಗೆ ಪ್ರತಿಕ್ರಿಯಿಸುತ್ತಾ? ಇಲ್ಲ, ಪ್ರತಿಕ್ರಿಯಿಸುತ್ತೆ. ನಾವು ಅದರಲ್ಲಿ ಭಗವಂತನನ್ನು ಕಂಡ್ರೆ ನಿಜವಾಗ್ಲೂ ಪ್ರತಿಕ್ರಿಯಿಸುತ್ತೆ. ಭರತ ಯಾವ ಥರ ನಂದಿಗಾಮದಲ್ಲಿ ಸಿಂಹಾಸನದ ಮೇಲೆ ರಾಮನ ಪಾದುಕೆಗಳಲ್ಲಿ ರಾಮನನ್ನು ನೋಡಿಕೊಂಡು ಪರಿಪಾಲನೆ ಮಾಡಿದನೋ ಆ ಥರನೇ ನಾವು ನಮ್ಮ ದೇವರ ಮನೆಯಲ್ಲಿರುವಂಥ ಭಗವಂತನನ್ನು ನೋಡಿಬಿಟ್ಟು ನಿಜವಾಗ್ಲೂ ಇದ್ದಾನೆ ಅಂತಂದು ಆತನಿಗೆ ಪ್ರತಿಯೊಂದು ಹೇಳ್ತಾ ಭಗವಂತ ನನ್ನನ್ನು ಮುಂದೆ ನಡೆಸು ಅಂತ ಹೇಳ್ತಾ ಇದ್ರೆ ಭಗವಂತ ಖಂಡಿತ ನಮ್ಮ ಹಿಂದೆ ಬಂದು ನಮಗೆ ಒಳ್ಳೆ ಮಾರ್ಗ ತೋರಿಸ್ತಾನೆ, ಮನಸ್ಸಿನಲ್ಲಿ ಒಳ್ಳೆ ಪ್ರಚೋದನೆ ಕೊಡ್ತಾನೆ ಅಂತ ನಮ್ಮ ಗುರು ಹಿರಿಯರು ಹೇಳ್ತಾ ಇರ್ತಾರೆ. ಆಗ ನಂತರ ರಾಮನ ಹತ್ರ ಇರುವಂಥ ತಾಪಸಿಗಳನ್ನ ಏನು ಇದು ಮಾಡ್ತಾರಂತೆ. ಆಗ ಯಾರು ಭರತ ಹೇಳ್ತಾನಂತೆ, ಅಣ್ಣ
ನಾನು ನೀನು ಹೇಳಿರೋದ್ರಿಂದ, ವಸಿಷ್ಠ ಮಹರ್ಷಿಗಳು ಹೇಳಿರೋದ್ರಿಂದ ನೀನು ನಿನ್ನ ಯಾವುದನ್ನ ನಿನ್ನ ಮಾತನ್ನು ಉಳಿಸ್ಕೊಳೋದಕ್ಕೋಸ್ಕರ ನಿನ್ನ ರಾಜ್ಯವನ್ನು ನಾನು ಏನು ಮಾಡ್ತಾ ಇದ್ದೀನಿ, ನಿನ್ನದಾಗಿರುವಂತಹ ರಾಜ್ಯವನ್ನು ನಿನ್ನ ಪರವಾಗಿ ಪ್ರತಿನಿಧಿಯಾಗಿ ನಾನು ಆಳೋದಕ್ಕೆ ಒಪ್ಕೊಳ್ತಾ ಇದ್ದೀನಿ. ಆದರೆ 14 ವರ್ಷಗಳು ಮಾತ್ರ. 14 ವರ್ಷಗಳ ಆದ ನಂತರ ಮಾರನೇ ದಿನ ಏನಾದರೂ ನೀನು ನನಗೆ ದರ್ಶನ ನೀಡಲಿಲ್ಲ ಅಂತಂದ್ರೆ ಅಣ್ಣ, ನಾನು ಅಗ್ನಿ ಪ್ರವೇಶವನ್ನು ಮಾಡ್ತೀನಿ. ಒಂದು ದಿನ ಕೂಡ ನಾನು ನಿನ್ನದಾಗಿರುವಂತಹ ರಾಜ್ಯವನ್ನು ವಹಿಸೋದಿಲ್ಲ ಅಂತ ಹೇಳಿ ಸಂತೋಷದಿಂದ ರಾಮನ ಪಾದುಕೆಗಳನ್ನು ಶಿರಸ್ಸಿನಲ್ಲಿ ಧರಿಸಿ ಎಲ್ಲರೂ ಎಲ್ಲಿ ಹೋಗ್ತಾರೆ, ಅಯೋಧ್ಯ ಕಡೆ ಪ್ರಯಾಣ ಮಾಡಿಬಿಟ್ಟು ಅಯೋಧ್ಯದಲ್ಲಿ ಕಾಲು ಕೂಡ ಇರೋದಿಲ್ಲ. ಶ್ರೀರಾಮಚಂದ್ರ ಪ್ರಭು ಯಾವಾಗ ಅಯೋಧ್ಯೆಗೆ ಬರ್ತಾರೋ ಭರತ ಕೂಡ ಅವಾಗಲೇ ಅಯೋಧ್ಯೆಗೆ ಬರ್ತಾರೆ. ಭರತ ಎಂಥ ಒಳ್ಳೆಯ ಸೋದರ ಅಂತಂತಂದರೆ ನನ್ನಿಂದ ಅಣ್ಣ ನೀನು ನಾರಸೀರೆ ಉಟ್ಕೊಂಡಿದ್ದಾನೆ, ಅರಣ್ಯದಲ್ಲಿ ಇದ್ದಾನೆ, ಕಂದಮೂಲಗಳನ್ನು ತಿಂತಾ ಇದ್ದಾನೆ, ತಾಪಸಿಯಂತೆ ಇದ್ದಾನೆ, ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇದ್ದಾನೆ, ಇವೆಲ್ಲವೂ ನಾನು ಕೂಡ ಪಾಲಿಸ್ತೀನಿ ಅಂತ ಆತ ಕೂಡ ದಶರಥ ಮಹಾರಾಜರು ಇವನ್ನೇನು ಹೇಳಿಲ್ವಲ್ಲ. ಲಕ್ಷ್ಮಣ ಸ್ವಾಮಿ ನೋಡಿದ್ರೆ ತನಗೆ ವಿಧಿಸದೇ ಇರುವಂಥ ಅರಣ್ಯವಾಸ ಅಂದ್ರೆ ಏನು, ಸುಖದಿಂದ ಕೂತ್ಕೊಂಡಿರೋದಿಲ್ಲ. ಒಂದು ಬೊಗಸೆ ನೀರು ಕುಡಿಬೇಕು ಅಂತಂದ್ರೆ ಕಿಲೋಮೀಟರ್ ದೂರ ನಡಿಬೇಕಲ್ಲ. ಮತ್ತೆ ಭರತ ನೋಡ್ರಿ ತನಗೆ ಎಷ್ಟು ಅನಾಯಾಸವಾಗಿ ಬಂದಿರುವಂಥ ರಾಜ್ಯವನ್ನು ಅಣ್ಣನಿಗೋಸ್ಕರ ಬೈ ಒನ್ ಗೆಟ್ ಒನ್ ಫ್ರೀ ಅಂತಂದ್ರೇ ನಾವು ಕಿಲೋಮೀಟರ್ ನಡ್ಕೊಂಡು ಹೋಗ್ತೀವಲ್ವ, ಅಷ್ಟು ದೊಡ್ಡ ಸಾಮ್ರಾಜ್ಯ ಸಿಕ್ಕಿದೆ ಅಂತಂದರೆ ಧರ್ಮಕ್ಕೋಸ್ಕರ ಬಿಟ್ಕೊಟ್ಟಿರುವಂಥ ಭರತನಂತ ಅಣ್ಣ ಎಲ್ಲಿ ಸಿಗ್ತಾರೆ? ಅವರು ಎಷ್ಟೊಂದು ಅವಮಾನಗಳನ್ನು ತಟ್ಕೊಂಡ್ರು. ತಾನು ಮಾಡದೇ ಇರುವಂಥ ತಪ್ಪುಗಳಿಗೆ ಎಷ್ಟು ಜನರಿಂದ, ಅಯೋಧ್ಯ ಪ್ರಜೆಗಳಿಂದ, ತಾಯಂದಿರಿಂದ, ಮತ್ತು ಋಷಿಗಳಿಂದ, ಮತ್ತೆ ಬೇಡನಾಗಿರುವಂಥ ಗುಹನಿಂದ, ಎಷ್ಟು ಜನರಿಂದ ರಾಮನ ಸಾಯಿಸೋದಕ್ಕೋಸ್ಕರ ಬಂದಿದ್ಯಾ, ನಿನ್ನಿಂದಲೇ ರಾಮ ಇಷ್ಟೊಂದು ಕಷ್ಟಗಳನ್ನು ಪಡ್ತಾ ಇದ್ದಾನೆ ಅಂತಂತಂದು ಎಷ್ಟೊಂದು ಅಪವಾದವನ್ನು ತಟ್ಕೊಂಡ್ರಪ್ಪ. ಭಾರವನ್ನು ವಹಿಸುವಂಥ ಒಂದು ಗುಣ ಇರೋದಕ್ಕೆ ವಸಿಷ್ಠ ಮಹರ್ಷಿಗಳು ಭರತನಿಗೆ ಭರತ ಅಂತ ಇಟ್ರಂತೆ. ಇವರೆಲ್ಲರೂ 3 ಜನನು ನಮಗೆ ರಾಜ್ಯ ಬೇಡ ಅಂತಂದ್ರೆ ಹೋಗ್ಲಿ ಬಿಟ್ರಪ್ಪ, ನಾನು ದಶರಥ ಮಹಾರಾಜನ ಮಗ, ನಾನು ರಾಜ್ಯ ಪರಿಪಾಲನೆ ಮಾಡ್ತೀನಿ ಅಂತ ಶತ್ರುಘ್ನ ತಗೊಳ್ಬಹುದಾಗಿತ್ತಲ್ವ. ಅವಕಾಶ ಬಂದಾಗ ಬುದ್ಧಿ ಯಾವ ಥರ ಆದ್ರೂ ಬದಲಾವಣೆ ಆಗುತ್ತೆ. ಆದರೆ ಅವಕಾಶವನ್ನು ಶತ್ರುಘ್ನ ಕೂಡ ಉಪಯೋಗ ಮಾಡ್ಕೊಂಡಿಲ್ಲ. 4 ಜನರು ಆಣಿಮುಖ್ಯವೇ ಅಲ್ಲ, ದಶರಥ ಮಹಾರಾಜರ ಮಕ್ಕಳು. ದಶರಥ ಮಹಾರಾಜರು ಏನು ಅದೃಷ್ಟ ಮಾಡಿದ್ರಪ್ಪ, ಇಂಥ ಧರ್ಮಾತ್ಮರಾಗಿರುವಂಥ ಮಕ್ಕಳನ್ನು ಹೇರೋದಕ್ಕೋಸ್ಕರ. ಅದಕ್ಕೋಸ್ಕರನೇ ಶ್ರೀರಾಮಚಂದ್ರ ಪ್ರಭುಗೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಅಂತ ನೀರಾಜನ ಕೊಟ್ಟರೆ, ದಶರಥ ಮಹಾರಾಜರ ಮಗನೇ ಅಂತ ಕರೆದ್ರೆ ಎಲ್ಲದಕ್ಕಿಂತ ಬಹಳ ಪ್ರೀತಿ ಹೊಂದುತ್ತಾನಂತೆ ಶ್ರೀಮನ್ನಾರಾಯಣ ಅವತಾರದಲ್ಲಿ. ಯಾರು? ಶ್ರೀಮನ್ನಾರಾಯಣ ದಶರಥ ಮಹಾರಾಜರ ಮಗನಾಗಿರುವಂಥ ರಾಮ ಅಂತ ಕರೆದ್ರೆ ಬಹಳ ಮನಸ್ಸಿಗೆ ಪ್ರೀತಿಯಿಂದ ಒಪ್ಕೊಳ್ತಾರಂತೆ, ದಶರಥನ ಮಗನೇ ಅಂತಂತ. ಈಗಿನ ಕಾಲದಲ್ಲಿ ಮತ್ತೆ ಇಂಥ ಸಂಬಂಧಗಳು ಏನು ಅಣ್ಣ ತಮ್ಮಂದರ ಸಂಬಂಧಗಳು ಚೆನ್ನಾಗಲಿ, ಯಾರೋ ಕೆಲಸಕ್ಕೆ ಮಾಡದೇ ಇರುವಂಥವ್ರು ಒಂದು ಗಾದೆ ಮಾಡಿದ್ದಾರೆ. ಹುಡ್ತಾ ಅಣ್ಣ ತಮ್ಮಂದರು ಬೆಳೀತಾ ದಾಯಾದಿಗಳು. ಇದು ಮಾತ್ರ ನಮ್ಮ ಭಾರತ ದೇಶದಲ್ಲಿ ಈಗಿನ ಕಾಲಕ್ಕೆ ವರ್ತನೆ ಆಗುತ್ತೇನೋ ವಿನಃ ನಾವು ಕೆಲವಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವರ ಅಣ್ಣ ತೀರ್ಕೊಂಡ ನಂತರ ಅವ್ರ ಮಕ್ಕಳಿಗೆ ಎಷ್ಟೆಷ್ಟು ಇದು ಅವರ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಎಷ್ಟೆಷ್ಟು ಕುಟುಂಬಕ್ಕೋಸ್ಕರ ಮಾಡಿದ್ದಾರೆ ಅಂತ. ಒಂದು 100-120 ವರ್ಷಗಳ ಕೆಳಗೆ ಅಣ್ಣ ತಮ್ಮನಿಗೆ ತಂದೆ ಥರ ಇರ್ತಾ ಇದ್ರು, ತಮ್ಮಂದ್ರು ಅಣ್ಣಂದ್ರನ್ನ ತಂದೆಗಿಂತ ಹೆಚ್ಚಾಗಿ ಮರ್ಯಾದೆ ಕೊಡ್ತಾ ಇತ್ತು. ಇದು ರೀ ಭಾರತ ದೇಶ ಅಂತಂದರೆ. ಇವಾಗ ಎಲ್ಲ ಕಣ್ಮರೆ ಆಗೋಗ್ಬಿಟ್ಟಿದೆ, ಬರೀ ಸ್ವಾರ್ಥನೇ ತುಂಬೋಗ್ಬಿಟ್ಟಿದೆ. ಬ್ರಿಟಿಷರು ಬಂದು ಪುಣ್ಯಾತ್ಮರು ಯಾವತ್ತಾದರೆ ಈ ದುಡ್ಡು ಅನ್ನುವಂಥ ಕಾಂಚನವನ್ನು ಇದು ಮಾಡಿದ್ರು, ಮನುಷ್ಯರಲ್ಲಿ ಕರುಣೆ ಇಲ್ಲದಂಗೆ ಆಗೋಗ್ಬಿಟ್ಟಿದೆ ಅಲ್ವಾ. ನಾನು ಹೇಳೋದ್ರಲ್ಲಿ
ನಿಮಗೆ ನನ್ನೊಂದಿಗೆ ಏಕೀಭವಿಸ್ತೀರಲ್ವ? ದುಡ್ಡಿನಿಂದನೇ ಅಲ್ವಾ ಎಲ್ಲ ಸಂಬಂಧಗಳು ಹಾಳಾಗಿ ಹೋಗ್ತಾ ಇದ್ದಾವೆ. ಸ್ವಾರ್ಥ 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 ಅನ್ನುವಂಥದ್ದು ಇದು ಹುಡ್ತಾ ಹುಡ್ತಾ ಅಣ್ಣ ತಮ್ಮಂದರು ಬೆಳೀತಾ ಬೆಳೀತಾ ಲಾಯದಿಗಳು ಅನ್ನುವಂಥದ್ದು ನಮ್ಮ ದೇಶಕ್ಕೆ ವರ್ತನೆ ಆಗೋದಿಲ್ಲ. ಪುಣ್ಯಭೂಮಿಯಾಗಿರುವಂಥ ಯಾವುದಕ್ಕೆ ಭಾರತ ದೇಶಕ್ಕೆ ವರ್ತನೆ ಆಗೋದಿಲ್ಲ. ಪಂಚ ಪಿತೃಸ್ಥಾನಗಳಲ್ಲಿ ಅಣ್ಣನಿಗೆ ಮೊದಲನೇ ಸ್ಥಾನವನ್ನು ನೀಡಿದ್ದಾನೆ. ತಂದೆಯ ನಂತರ ತಂದೆಯಷ್ಟು ಸ್ಥಾನದಲ್ಲಿ ಇರುವಂಥವ್ರು ಯಾರು ಅಂತಂದರೆ ಅಣ್ಣ ಅಂತ ನಾನು ಹೇಳ್ತೀನಿ. ದಶರಥ ಮಹಾರಾಜರು ಮರಣಿಸಿದ್ದಾರೆ ಅಂತಂದರೆ ಭರತ ಹೇಳ್ತಾರೆ, ಅಮ್ಮ ರಾಮ ಎಲ್ಲಿದ್ದಾನೆ, ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ನಾನು ದಶರಥರಿಗೆ ನಮಸ್ಕಾರ ಮಾಡ್ದಂಗೆ ಅಂತ ಅನಿಸುತ್ತೆ. ಇದು ಅಣ್ಣ ತಮ್ಮಂದರ ಒಂದು ಬೆಲೆಯನ್ನು ತಿಳಿಯುವಂಥ ರಾಮಾಯಣ. ಪ್ರತಿಯೊಬ್ಬರ ಜೀವನದಲ್ಲೂ ಜೀವನದ ಮೌಲ್ಯಗಳನ್ನು ತಿಳಿಸುವಂಥ ರಾಮಾಯಣ ಪ್ರತಿ ಮನೆಯಲ್ಲೂ ಒಂದಷ್ಟು ಹೊತ್ತು ಪಾರಾಯಣ ಮಾಡೋದ್ರಿಂದ ನಮಗೆ ಸಂಸ್ಕಾರ ಆಗುತ್ತೆ. ದಯಮಾಡಿ ಎಲ್ಲರೂ ಆಗೋಗಿದೆ ಎಲ್ಲ ಮಕ್ಕಳಿಗೂ ಸ್ವಲ್ಪ ಆದರೂ ರಾಮಾಯಣವನ್ನು ತಿಳಿಸ್ಕೊಡಿ. ಇದರಿಂದ ಅವರೂ ಶಾಂತಿಯಾಗಿರ್ತಾರೆ, ಪ್ರಪಂಚವೂ ಶಾಂತಿಯಾಗಿರುತ್ತೆ, ಮತ್ತು ಸಮಾಜವೂ ಶಾಂತಿಯಾಗಿರುತ್ತೆ ಅಂತ ತಮ್ಮೆಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ